ದ್ಯಾವ್ರ ಮಾಡ್ತೀರಿ, ಆದ್ರೂ ಅರಿವಿ ಮಾಡ್ತೀರಿ. ನಮ್ ಕೊಲ್ಕೋಗ ದಾರಿಕೆ ಅದೇ ಬಂಡೆ. ಆಮೇಲಿಂದ ಇವಾಗ ನಾವು ದೇವಸ್ಥಾನ ಪೂಜೆ ಮಾಡೋದ್ಕ ಅವಕಾಶ ಇಲ್ದಿದ್ಕ ಕುರಿ ದನಗಳ್ಕ ಮೇಕಳ್ಕ ಮರಿ ಕಡ್ದು 10 ಜನಕ್ಕೆ ಅನ್ನ ಹಾಕಿ ಮಾಡೋದಕ್ಕ ನಾವು 100 ವರ್ಷದಿಂದ ಮಾಡ್ತಾ ಇದ್ದೀರಿ. ಏನಂದ್ರೆ ಒಂದ್ ಅವಕಾಶ ಇಲ್ಲ, ಒಂದ್ ದೇವಸ್ಥಾನ ನಾವೇ ಕಟ್ಟಿದ್ದೀರಿ. ರಾತ್ರಿ ಏನ್ ಕಟ್ಟಿಲ್ಲ. ಊರ್ ಜನ ಎಲ್ಲ ಸೇರಿ ನಾವು ಕುರಿ ದನ ಮೇಸರೆಲ್ಲ ಸೇರಿ ನಾವು ದೇವಸ್ಥಾನ ಕಟ್ಟಿದ್ರಿ. ಇವಾಗ ದೇವಸ್ಥಾನ ಇರ್ಕುಡ್ದು ಬಂಡೆ ತಗ ಬರ್ಕುಡ್ದು ಅಂತ ಕಾನೂನ್ ಮಾಡಿದಾಗ ನಾವ್ ಯಾವ ಕಾಲಕ್ಕೂ ನಮ್ ಪ್ರಾಣ ಹೋದ್ರು ನಾವ್ ಬಂಡೆ ಬಿಡೋದು ಇಲ್ಲ, ದೇವಸ್ಥಾನ ಕಿಳ್ಸೋದು ಇಲ್ಲ ಸರ್. ಚಂಪಮ್ಮ ಸರ್. 68 ವರ್ಷ ಆಗಿದೆ. ನಾವು ಚಿಕ್ಕ ಹುಡುಗರಾಗಿಂದ ಅಲ್ಲಿ ಸಿಕ್ಕದೊಂದ್ ದೇವಸ್ಥಾನ ಕಟ್ಟಿದ್ರಿ. ಅವತ್ತಿನಿಂದ ನಾವು ಕುರಿ ದ್ಯಾವ್ರ ಮಾಡ್ಕೊಂಡೇ ಬಂದ್ರೆ ಈ ಸಿಕ್ಕ ದೇವಸ್ಥಾನ ಬೇಡ ಅಂತ ಹೇಳ್ಬಿಟ್ಟು ಇವತ್ತು ದೊಡ್ಡ ದೇವಸ್ಥಾನ ಕಟ್ಕೊಂಡಿದ್ದೀರಿ. ಅದ್ರ ಮ್ಯಾಗ ದುಡ್ಡು ತಕೊಂಡಿವ್ರು ಬಂಡೆ ತಕೊಂಡು ಪರ್ಮಿಷನ್ ತಕೊಂಡು ಇವತ್ತು ನಮ್ಕ ಜನಗಳಕ ಅನಾನುಕೂಲ ಮಾಡ್ತಾವ್ರೆ ಊರ್ ಜನನೇ. ಆದ್ರೆ ಇವಾಗ ನಮ್ಕ ಸೈಟ್ಗಳು ಇಲ್ಲ. ಸೈಟ್ಗಳು ಕೊಟ್ರೆ ಬಂಡೆ ಹೊಡ್ಯಕ್ ಆಗಲ್ಲ ಅಂತ ಇವ್ರು ನಮ್ಕ ಈ ಉದ್ದೇಶನೆ ಮಾಡ್ಕೊಂಡು ಕೊಟ್ಟಿರೋ ಹಕ್ಕುಪತ್ರಗಳನ್ನೆಲ್ಲ ಕಿತ್ಕೊಂಡು ಮನೇಲಿ ಇಟ್ಕೊಂಡ್ರು. ಅದ್ರಾಗೆ ಅದ್ರಾಗ ನಾನು ಒಂದು ಹಕ್ಕುಪತ್ರ ನಾನು ಮಡ್ಕೊಂಡಿದ್ದೆ. ಇಟ್ಕೊಂಡಿದ್ರು ಊರಿನ ಜನನೇ, ಅಧಿಕಾರಿಗಳು. ಹೆಸರೇ ಹೇಳ್ಬಿಡ್ತೀನಿ, ಎಸ್ ಆಂಜನಪ್ಪನು ಮಡ್ಕೊಂಡಿದ್ದ. ಅದ್ರನ್ನ ಇವತ್ತು ನಾನು ಒಂದ್ ಜೆರಾಕ್ಸ್ ಹಾಕ್ಸ್ಕೊಂಡ್ ಮಾಡ್ಕೊಂಡು ವಿಧಾನಸೌಧ ಗಂಟ ಹೋಗಿ ಹೋರಾಟ ಮಾಡ್ಕೊಂಡು ಸಿದ್ದರಾಮಯ್ಯನು, ಡಿ.ಕೆ. ಶಿವಕುಮಾರ್, ಇವರು ಮುನಿಯಪ್ಪನು ಎಲ್ಲಾ ಕಡೆಯಿಂದ ಆರ್ಡರ್ ತಂದಿದ್ದೀನಿ. ಡಿ.ಸಿ ಎ.ಸಿ ಗಂಟ ಹೋಗಿದ್ದೀನಿ, ತಹಸೀಲ್ದಾರ್ ಗಂಟನು ಬಂದಿದ್ದೀನಿ. ಇವತ್ ನಮ್ಗ್ ನ್ಯಾಯನೇ ಸಿಗ್ತಾ ಇಲ್ಲ ಸರ್. ಯಾದ್ರು ನಮ್ ಬಡವ್ರ ಬಗ್ರನ್ನ ಮುಂದರಿಯಕ್ ಬಿಡ್ತಾ ಇಲ್ಲ ಬ್ಯಾಡ್ರಳ್ಳಿ ಜನ. ಎಲ್ಲನ ಉಂಟಾ? ಅವರು ದುಡ್ಡು ತಕೊಂಡ್ ತಿಂದವ್ರ ಸರ್. ದುಡ್ಡು ತಕೊಂಡ್ ತಿಂದಿರೋ ಹೊತ್ತಿಗೆ ಇವತ್ತು ನಮ್ ಕಡೆ ನ್ಯಾಯ ಮಾತಾಡ್ತಾ ಇಲ್ಲ. ಬಂಡೆ ಉಳಿಬೇಕು ನಮ್ಕ. ನಾವ್ ಸೈಟ್ಗಳು ಬರ್ಬೇಕು. ಬಡವ್ರ ಬಗ್ರು ನಾವೇನು ತೊಂದ್ರೆ ಕೊಟ್ಟಿರ್ಲ. ಆದ್ರೆ ಬಡವ್ರ ಬಗ್ಗೆ ತೊಂದ್ರೆ ಕೊಡ್ತಿರೋರು ನಮ್ಮೂರ್ ಜನದಾಗ ಎಸ್ ಆಂಜನಪ್ಪನ ಮಾತ್ರ. ಇದಂತೂ ಸತ್ಯ. ಬ್ಯಾಡ್ರಳ್ಳಿ ಸರ್ವೆ ನಂಬರ್ 18ರಲ್ಲಿ ಸರ್ಕಾರಿ ಗೋಮಾಳ ಜಾಗ ಆಗಿದ್ದು ಅದು ಕಣದ ಜಾಗ ಆಗಿರ್ತದೆ. ಮತ್ತೆ ಅದ್ರ ಪಕ್ಕದಲ್ಲಿ 5 ಎಕರೆ 23 ಗುಂಟೆ ನಮ್ದು ಆಶ್ರಯ ಕಂಪನಿನಲ್ಲಿ ಮಂಜೂರಾಗಿ ನಮ್ ಜನಗಳಿಗೆಲ್ಲ ಹಕ್ಕುಪತ್ರ ಕೊಟ್ಟಿರ್ತಾರೆ. ಆ ಜಾಗದಲ್ಲಿ ಯಾರೋ ಬಲಾಢ್ಯರಿಗೆ ಆ ಬಂಡೆನ ಗ್ರಾಂಟ್ ಮಾಡಕ ನಮ್ಗೆಲ್ಲ 2 ಎಕರೆ 20 ಗುಂಟೆ ಪ್ರಪೋಸಲ್ ಕಳ್ಸಿದ್ದಾರೆ. ನಾವು 2024 ಜನವರಿ ತಿಂಗಳಲ್ಲಿ ಅದಕ್ಕ ಮೈಟ್ಸಾಳ್ ಜುಲೈಯಲ್ಲಿ ತಾಲೂಕ್ ಆಫೀಸ್ ಅಲ್ಲಿ, ಡಿಸಿ ಆಫೀಸ್ ಅಲ್ಲಿ ಮತ್ತೆ ಎಲ್ಲಾ ಕಡೆ ನಾವು ಅಧಿಕಾರಿಗಳನ್ನ ಭೇಟಿ ಮಾಡಿ ಊರ್ ಗ್ರಾಮಸ್ಥರೆಲ್ಲ ಒಂದು 200 ಜನ ಹೋಗಿ ಅದು ಮಾಡಬಾರ್ದು, ನಮ್ ಜನಗಳಿಗೆ ತೊಂದರೆ ಆಗ್ತದೆ, ಪಕ್ಕದಲ್ಲಿ ನಾವು ಕೃಷಿ ಚಟುವಟಿಕೆಗಳು ಮಾಡ್ತೀವಿ, ಪಕ್ಕದಲ್ಲಿ ತೋಟಗಳಿದೆ, ಆ ಧೂಳು ಬರೋದ್ರಿಂದ ನಮ್ಗೆ ತುಂಬಾ ತೊಂದರೆ ಆಗ್ತದೆ, ಹಸು ದನ ಕರಿಗಳು ಹೋಗಿ ಅಲ್ಲಿ ಸಾಯ್ತವೆ ಅಂತೆಲ್ಲ ಹೇಳಿದಿವಿ. ಆದ್ರೆ ಅವರೆಲ್ಲ ಪ್ರಪೋಸಲ್ ಮಾಡಿದ್ದಾರೆ. ಮತ್ತೆ ಅವ್ರನ್ನೆಲ್ಲ ಪ್ರಪೋಸಲ್ ಮಾಡಿ ಕಳಿಸಿ ನಾವು ಆ ಪಕ್ಕದಲ್ಲಿರುವಂತ ಒಂದು ದೇವಸ್ಥಾನ ಕಟ್ಟಿದೀವಿ. ಆ ದೇವಸ್ಥಾನ ತೆರವುಗೊಳಿಸಬೇಕಂತ ಹೇಳ್ಬಿಟ್ಟು ತಹಸೀಲ್ದಾರ್ ಸಾಹೇಬರು ಒಂದು ಆರ್ಡರ್ ಮಾಡಿದ್ದಾರೆ. ಅವ್ರು ನಾವ್ ಇಷ್ಟು ಜನ ಹೋಗಿ ಕೇಳ್ಕೊಂಡ್ರು ಒಂದು ಇದು ಮಾಡ್ಲಿಲ್ಲ. ನಾವು ತೆರವುಗೊಳಿಸ್ತೀನಿ ಅಂತ ಹೇಳ್ತಾರೆ. ಇದೇ ತಾಲೂಕಲ್ಲಿ ಒಂದ್ ಕಡಿಮೆ ಇದ್ರೂ 1000 ದೇವಸ್ಥಾನಗಳು ಅನಧಿಕೃತವಾಗಿ ಸರ್ಕಾರಿ ಗೋಮಾಳದಲ್ಲಿ ಕಟ್ಟಿದ್ದಾರೆ. ಆದ್ರೆ ಅದ್ ಯಾವ್ದನ್ನು ತೆರವುಗೊಳಿಸ್ತಾ ಇಲ್ಲ ಇವರು ಅಧಿಕಾರಿಗಳು. ಆದ್ರೆ ಇವತ್ತು ನಮ್ದು ಬ್ಯಾಡ್ರಳ್ಳಿ ಗ್ರಾಮದಲ್ಲಿ ಕಟ್ಟಿರುವಂತ ಒಂದು ದೇವಸ್ಥಾನನ ತೆರವುಗೊಳಿಸ್ತೀನಿ ಅಂತ ಹೇಳ್ತಾ ಇದಾರೆ. ಯಾವ್ದೇ ಕಾರಣಕ್ಕೂ ನಮ್ ದೇವಸ್ಥಾನನ ತೆರವುಗೊಳಿಸಬಾರ್ದು. ಬಂಡೆ ಜಾಗ ಉಳಿಬೇಕು ನಮ್ಗೆ. ಆ ರಾಗಿ ಏನು ಬಡವರು ಕೃಷಿ ಚಟುವಟಿಕೆ ಮಾಡ್ತಾರೆ ಅದು ಶಾಶ್ವತವಾಗಿ ನಮ್ಗೆ ಉಳಿಬೇಕು. ಅಲ್ಲಿ ಬಡವರಿಗೆ ಏನು ಹಕ್ಕುಪತ್ರ ಕೊಟ್ಟಿದ್ದಾರೆ ಆ ಜಾಗನ ಉಳಿಬೇಕಂತ ಹೇಳಿ ನಾನು ಗ್ರಾಮಸ್ಥರ ಪರವಾಗಿ ದೇವಸ್ಥಾನ ಕಟ್ಟಿದ್ದೀರಾ ಅಂತ ಹೇಳಿದ್ರು. ಅದು ಇವ್ರು ಅನಧಿಕೃತ ಅಂತ ಹೇಳ್ತಿದ್ದಾರೆ ಸರ್. ಅದು ಅನಧಿಕೃತ ಏನಿಲ್ಲ. ಇದು 100 ವರ್ಷದಿಂದಾನು ನಮ್ಮ ಬಂಡೋಡಿ ಊರಿಲ್ಲ ಇದ್ದಾರೆ. ಕುರಿ ದೇವರು ಕಡಿಮೆ ಆದ್ರೂ 100 ವರ್ಷದಿಂದ ಮಾಡ್ತಾ ಇದ್ರಿ ನಾವು. ಏನು ಜಾನುವಾರುಗಳಿಗೆ ಕುರಿಗಳಿಗೆ ಏನು ಕಾಯಿಲೆ ಬಂದಾಗ ಅಲ್ಲಿ ಏನು ನಾವು ಎಲ್ಲ ಒಂದು ಇದ್ ಮಾಡಿ ಅದು ಕುರಿದು ಕಳ್ಳನ ಬಂಡೆ ಸುತ್ತು ಹಾಕಿ ನಾವೆಲ್ಲ ಇದು ಜಾತ್ರೆ ತರ ಮಾಡ್ತಾ ಇದ್ವಿ. ನಾವು ಇವತ್ ಕಟ್ಟಿರೋದಲ್ಲ, ಒಂದ್ 200-300 ವರ್ಷದಿಂದನೂ ಅದು ದೇವಸ್ಥಾನ ಅಲ್ಲಿದೆ. ಅಂದ್ರೆ ಅಲ್ಲಿ ಕಲ್ಲು ಚಿಕ್ಕದ ಗುಡಿ ಇತ್ತು, ಇವಾಗ ನಾವು ಅದು ಇಟ್ಕೆನಲ್ಲಿ ಕಟ್ಕೊಂಡಿದೀವಿ ಅಷ್ಟೇ. ನಿಮ್ಮ ಜಾಗನ ತೆರವು ಮಾಡಿಸ್ಲಿಕ್ಕೆ ಯಾರಿಗಾದ್ರೂ ಈಗಾಗಲೇ ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಿದ್ಯಾ ಇಲ್ಲ ಹೇಗೆ? ಇಲ್ಲ ಸರ್, ಇದು ಒಬ್ರು ವಿಜಯ್ ಕುಮಾರ್ ಅವ್ರ ಹೆಂಡತಿ ಹೆಸರು ಸರಸ್ವತಿ ಅನ್ನೋರಿಗೆ ಪ್ರಪೋಸಲ್ ಆಗಿದೆ. 2 ಎಕರೆ 20 ಗುಂಟೆ ನಾವು ತಕರಾರು ಅರ್ಜಿ ಕೊಟ್ರು. ಅಲ್ಲಿ ಏನು 90% ಹಕ್ಕುಪತ್ರಗಳಲ್ಲಿ ಏನಿದೆ ಒಂದು 30 ಅಡಿ ದೂರ ಇದೆ. ಇದಕ್ಕೆ ಅವ್ರು ಹೇಳ್ತಾರೆ ತಹಶೀಲ್ದಾರ್ ಸಾಹೇಬ್ರು ಅದು ಕಡಿಮೆ ಆದ್ರೂ 100 ಮೀಟರ್ ಇರಬಾರ್ದು ಅಂತಾರೆ. ಅಲ್ಲಿಗೆ 330 ಅಡಿ ಬರಬೇಕು. ಅಲ್ಲಿ 30 ಅಡಿ ದೂರಕ್ಕಿರೋದನ್ನ ಪ್ರಪೋಸಲ್ ಮಾಡಿ ಸರ್ಕಾರಿ ಅಧಿಕಾರಿಗಳು ಹಣದಾಸಿಗಳಿಗೆ ಈ ತರ ಕಳಿಸಿದ್ದಾರೆ. ಈ ತರ ಯಾವ್ದೇ ಕಾರಣಕ್ಕೂ ರಾಜಕೀಯ ದುರುದ್ದೇಶ ಇರ್ಬೋದು. ಅವ್ರ ಅಧಿಕಾರಿಗಳು ಏನಿದ್ರು ಅವ್ರ ಕೈ ಕೆಳಗಡೆ ಕೆಲಸ ಮಾಡಿರ್ತಾರಲ್ಲ, ನಾವು ಟ್ಯಾಕ್ಸ್ ಕಟ್ಟೋ ದುಡ್ಡಲ್ಲಿ ಅವರು ಕೆಲಸ ಮಾಡೋದು. ನಮ್ಗ ಜನಗಳಕ ಗ್ರಾಮಸ್ಥರ್ಕ ಇದರಿಂದ ನ್ಯಾಯ ದೊರಸ್ಕೊಡ್ಬೇಕಂತ ಹೇಳಿ ನಾನು ಗ್ರಾಮಸ್ಥರು ಯಾರಿಗೆ ಪ್ರಪೋಸಲ್ ಮಾಡಿರುವಂತದ್ದು ಬಲಾಢ್ಯ ಅಂದ್ರೆ ಯಾರು ಅಂತ
ಯಾರಂದ್ರೆ ಪ್ರಸನ್ನ ಕುಮಾರ್ ಇದಾರಲ್ಲ ಅವ್ರ ತಮ್ಮ, ಅವ್ರ ಅಣ್ಣ ಇದಾರಲ್ಲ ವಿಜಯ್ ಕುಮಾರ್, ಅವ್ರ ಹೆಂಡತಿಗೆ ಮಾಡಿದ್ದಾರೆ. ಎಷ್ಟು ಎಕರೆ 2 ಎಕರೆ 20 ಗುಂಟೆ ಮಾಡಿದ್ದಾರೆ. ಬಂಡೆ ಜಾಗನ ಹೇಗೆ ಇವರು ಸಾಗುವಳಿ ಅಂತ ಆರ್ಡರ್ ಮಾಡಕ್ ಬರುತ್ತೆ ಅಂತ? ಸರ್ ಇವ್ರು ಏನಾಗಿದ್ದಾರೆ ಅಂದ್ರೆ ಅಧಿಕಾರಿಗಳನ್ನ ಅವರೇ ಹಾಕ್ಸಿದ್ದಾರೆ ಇಲ್ಲಿಗೆ. ಅವ್ರು ದುಡ್ಡು ಕೊಟ್ಟು ಇಲ್ಲಿ ಹಾಕ್ಸ್ಕೊಂಡ್ ಬಂದಿರ್ತಾರೆ. ಬಂದ್ ಇವ್ರು ಅವ್ರ ಮಾತ್ ಕೇಳಂತ ತರ ಕೆಲಸ ಮಾಡ್ತಿದಾರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು. ಇದು ಯಾವುದೇ ಕಾರಣಕ್ಕೂ ಸರ್ಕಾರ ಇದ್ರ ಮುಂದೆ ಎಚ್ಚೆತ್ಕೊಬೇಕು. ಒಂದ್ ವೇಳೆ ಅಧಿಕಾರಿಗಳು ನಿಮ್ ಮಾತು ಕೇಳಿಲ್ಲ ಅಂದ್ರೆ ನಿಮ್ಮ ಮುಂದಿನ ಸರ್ ನಾವು ಮುಂದೆ ನಾವ್ ಯಾವ್ದೇ ಕಾರಣಕ್ಕೂ ಪ್ರಾಣ ಹೋದ್ರು ಸರಿ ನಾವು ದೇವಸ್ಥಾನದ ಬಗ್ಗೆ